ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ ಅವರು ಇಲ್ಲೇ ಇರ್ತಾರೆ ಅಂತ ಅವ್ರ ಅತ್ತೆ ಮಾವವ್ರಿಗೆ ಗೊತ್ತಿರೋದಿಲ್ಲ. ಅಳಿಯಂದ್ರೆ ಬನ್ನಿ ಕಾಫಿ ಗಿಫಿ ಕುಡ್ಕೊಂಡು ಹೋಗಿರಂತೆ ಅಂತ ಕನಕ ಹೇಳ್ತಾರೆ. ಕಾಫಿ ಅಷ್ಟೇನಾ, ಬೇರೆ ಇನ್ನೇನು ಇಲ್ವಾ? ಓ, ನಾನು ಇಲ್ಲಿ ಇರಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡಿದ್ದೀರಾ? ನಾನು ಇಲ್ಲಿ ಇರಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಹಾ, ನೀವು ನಮ್ಮನೇಲಿ ಇರ್ತೀರಾ? ಅಳಿಯಂದ್ರೆ ನೀವು ನಮ್ಮನೇಲಿ ಇರ್ತೀರಾ ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಅಂತ ಕಾವ್ಯ ಅವರಪ್ಪ ಹೇಳ್ತಾ ಇರ್ತಾರೆ. ಅಲ್ಲ ಬಾವ, ಇಷ್ಟ ದಿವಸ ನೀನು ಇರ್ತಾನೆ ಇದ್ದಿಲ್ಲ, ಇವತ್ತೇನೋ ಸ್ಪೆಷಲ್ ಆಗಿ ಇರ್ತೀನಿ ಅಂತ ನೀವೇ ಹೇಳ್ತಾ ಇದ್ದೀರಾ ಅಂತ ಅಪ್ಪು ಹೇಳ್ತಾ ಇರ್ತಾಳೆ. ಏಕೆ ಇರ್ಬಾರ್ದಾ? ನೀನೇನಾದ್ರೂ ರೂಲ್ಸ್ ಹಾಕಿಕೊಂಡು ಇರ್ಬಾರ್ದು, ಹೋಗ್ತಾ ಇರ್ಬೇಕು ಅಂತ? ಛೇ ಛೇ ಛೇ, ಆ ತರ ಅಲ್ಲ ಬಾವ. ನೀವು ಬಂದ್ರೆ ಸುಮ್ನೆ ಅಕ್ಕನ್ನ ಬಿಟ್ಬಿಟ್ಟು ಹಂಗೆ ಹೋಗ್ತಾ ಇರ್ತೀರಲ್ಲ, ಐಕೆ ಏನಿವತ್ತು ಬರ್ತೀನಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಪ್ಪು ಹೇಳ್ತಾ ಇರ್ತಾಳೆ. ಆಗ ಸರಿ ಒಳಗ್ ಬನ್ನಿ ಅಳಿ ಅಂದ್ರೆ ಅಂತ ಇನ್ನು ಅವರು ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಬಾವಾ ಬಾ ಹೋಗೋಣ ಅಂತ ಕಾವ್ಯ ಹೇಳ್ತಾ ಇದ್ರೆ, ಹೇ ನೀನ್ ಬಾರೆ ಅಂತ ಕಾವ್ಯ ಕೈನ ಹಿಡ್ಕೊಂಡು ರಾಜಿನ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಸುಭಾಷ್ ಅವ್ರಿಗೆ ಮ್ಯಾನೇಜರ್ ಅವ್ರು ಫೋನ್ ಮಾಡಿ ಈ ರೀತಿ ಫೈರ್ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಏನು ಕಟ್ಟೇ ಇಲ್ಲ ಅಂತ ಸ್ಟಾಕ್ದೆಲ್ಲ ಹೇಳ್ತಾ ಇರ್ತಾರೆ. ಆ ವಿಚಾರನ ಕೇಳಿಸ್ಕೊಂಡವ್ರಿಗೆ ತುಂಬಾ ಬೇಜಾರಾಗಿರುತ್ತೆ. 5 ಕೋಟಿ ಸ್ಟಾಕ್ ಹೋಗಿದೆ ಅಂದ್ರೆ ಏನಿದು ಅಂತ ತುಂಬಾ ಶಾಕ್ ಆಗಿರ್ತಾರೆ. ಆಗ ನೀವೇನ್ ಮಾಡ್ತೀರೋ ಏನೋ ಗೊತ್ತಿಲ್ಲ, ಗೊತ್ತಾಗಲ್ಲ ಅಂತಾನೆ ತಾನೇ ನಿಮ್ನ ಮ್ಯಾನೇಜರ್ ಅಲ್ಲಿ ಇಟ್ಟಿರೋದು, ಈ ರೀತಿ ಮಾಡಿದ್ರೆ ಹೇಗೆ ಅಂತ ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ. ಆಗ ನೋಡಿದ್ರೆ ಅಪರ್ಣ ಅವರು, ಯಾಕ್ರಿ ಏನಾಯ್ತು, ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ? ಎಲ್ಲಿ ಪ್ರಕಾಶ? ಯಾಕ್ ಬಾವ ಏನಾಯ್ತು ಅಂತ ಧನಲಕ್ಷ್ಮಿ ಕೇಳ್ತಾ ಇದ್ದಂಗೆ, ಯಾಕಣ್ಣ ಜೋರಾಗಿ ಮಾತಾಡ್ತಾ ಇದ್ಯಾ, ಯಾರ ಜೊತೆನೋ ಜಗಳ ಆಡೋ ರೀತಿ ಅಂತ ಬರ್ತಾ ಇರ್ತಾರೆ ಪ್ರಕಾಶ್ ಅವರು. ನಿನ್ಗೇನಾದ್ರೂ ತಲೆ ಅನ್ನೋದಿದ್ಯಾ? ಅಣ್ಣ ನಾನೇನ್ ಮಾಡ್ದೆ? ನಿನಗೆ ಒಂಚೂರು ಮನುಷ್ಯತ್ವ, ಅಲ್ಲಿ ಪ್ರಾಪರ್ಟಿ ಏನಾಗುತ್ತೆ ಏನು ನಿನಗೇನು ಗೊತ್ತಿಲ್ಲ ಅಲ್ವಾ? 5 ಕೋಟಿ ಪ್ರಾಪರ್ಟಿ ಹೋಗಿದೆ. ಅಯ್ಯೋ ಅಣ್ಣ, ಅದು ಹೇಳೋಣ ಅನ್ಕೊಂಡೆ ಮರ್ತೋಗ್ಬಿಟ್ಟೆ ಅಣ್ಣ, ಹೇಳೋಣ ಅನ್ಕೊಂಡೆ ಮರ್ತೋಗ್ಬಿಟ್ಟೆ ಅಣ್ಣ. ನೀನ್ ಯಾವಾಗೋ ಮರುವು ಬೇರೆ ಇನ್ಯಾವುದೋ ಗ್ಯಾಪ್ನಕ್ಕೆ ಇಟ್ಕೊಳಕ್ ಆಗಲ್ವಾ ನಿನ್ಗೆ? ಅಯ್ಯೋ ಅಣ್ಣ, ಅದು ಏನೋ ಟೆನ್ಷನ್ ಅಲ್ಲಿ ಮರ್ತೋಯ್ತು ಅಣ್ಣ ಅಂತ ಹೇಳ್ತಾ ಇರ್ತಾರೆ ಪ್ರಕಾಶ್ ಅವರು. ಆಗ ಸಾಕು, ಬರೀ ನಿಂದಿದೆ ಆಯ್ತು ಕಣೋ, ಎಷ್ಟಂತ ನಿನ್ನ ಹಿಂಬಾಲಿಸ್ಕೊಂಡ್ ಬರ್ಲಿ ಹೇಳು? ಇಷ್ಟೊತ್ತಿಗೆ ಎಷ್ಟೋ ಪ್ರಾಪರ್ಟಿನ ಹೋಗ್ಸಿದ್ಯಾ, ಅದು ಹೋದ್ರೆ ಹೋಗ್ಲಿ ಬಿಡು ನನ್ನ ತಮ್ಮ ಅಂತ ಸುಮ್ನೆ ಬಿಟ್ರೆ ಇದು 5 ಕೋಟಿ ಪ್ರಾಪರ್ಟಿ ಏನು ತಿಂದಂಗಲ್ಲ ಉಂಡಂಗಲ್ಲ, ಮುಂಡ ಮುಚ್ಕೊಂಡು ಹೋಗಿದೆ ಅಂತ ಬೈತಾ ಇರ್ತಾರೆ. ಆಗ ಬಾವ ಅವ್ರೆ ಏನ್ ಮಾತಾಡ್ತಾ ಇದ್ದೀರಾ? ಯಾಕಮ್ಮ ಧನಲಕ್ಷ್ಮಿ, ನೀವು ನನ್ ಗಂಡನ್ಗೆ ಮರ್ಯಾದೆ ಕೊಡ್ದಿರಾ ಮಾತಾಡ್ತಾ ಇದ್ದೀರಾ? ಯಾಕೆ ನಿಮ್ಗೇನಾಗ್ತಿದೆ? ನಿಮ್ಮ ದೊಡ್ಡಸ್ಗೆ ಮುಂದೆ ಬರ್ತಾ ಇದ್ಯಾ? ಏಂತಕ್ ನೀವ್ ಆ ರೀತಿ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಗೊತ್ತು ತಾನೇ ನನ್ ಗಂಡಂಗೆ ಮರು ಜಾಸ್ತಿ ಅಂತ, ಮತ್ ಅಂತವ್ರಿಗೆ ನೀವು ಕೆಲ್ಸ ಹೇಳಿ ಈಗ ಆಗೋಗಿರೋ ವಿಚಾರನ ಏಂತಗಿಷ್ಟು ನೀವು ದೊಡ್ಡ ರಾಧ ಅಂತ ಆಗಿ ಮಾತಾಡ್ತಾ ಇದ್ದೀರಾ? ಅಯ್ಯೋ ನಾನ್ ಏನಂದೆ ಧನಲಕ್ಷ್ಮಿ, ಈ ರೀತಿ ಮಾಡಿದಾನೆ ಅಂತ ಹೇಳಕ್ ಬಂದೆ ಅಷ್ಟೇ. ನೀನ್ ಯಾಕೆ ಈ ರೀತಿ ತಪ್ಪಾಗ ಅರ್ಥ ಮಾಡ್ಕೊಂತ ಇದ್ಯಾ? ಹೋ, ನೀವು ನಿಮ್ ಮಗ ಚೆನ್ನಾಗಿರ್ಬೇಕು, ನನ್ ಗಂಡ ನನ್ ಮಗ ಮಾತ್ರ ನಿಮ್ಗೆ ಸೇವಕರಾಗಿರ್ಬೇಕಲ್ವಾ? ಇದೇ ನಿಮ್ ಪ್ಲಾನ್ ಅನ್ಸುತ್ತೆ. ಅವ್ರ ಈ ಮನೆ ರಾಣಿ ಅಲ್ವಾ, ಎಲ್ ಮಧ್ಯ ಬರ್ತಾರ ಹೇಳಿ? ನೀವ್ ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ನನಗೆ ನೀವ್ ಇಂಪಾರ್ಟೆಂಟು. ನೀವ್ ಅವ್ರ ಹತ್ರ ಎಲ್ಲ ಈ ರೀತಿ ಅನ್ನಿಸ್ಕೊಳ್ಳೋದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾ. ನೀನ್ ಏನ್ ಮಾತಾಡ್ತಾ ಇದ್ಯಾ ಧನಲಕ್ಷ್ಮಿ? ನೀನ್ ಏನ್ ಮಾತಾಡ್ತಾ ಇದ್ಯಾ? ಇದ್ವರ್ಗು ನಾನೇ ಅವ್ರ ಅಣ್ಣ ತಮ್ಮನ್ ವಿಚಾರಕ್ ನಾನೇ ಹೋಗಿಲ್ಲ ಅಂತದ್ರಲ್ಲಿ ನೀನ್ ಹೋಗಿ ಏನ್ ಮಾಡ್ತಾ ಇದ್ಯಾ ಮಧ್ಯ ಅಂತ ಅಪರ್ಣ ಅವ್ರು ಹೇಳ್ತಾ ಇದ್ರು. ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನೇನಕ್ಕ ಮಾಡ್ಲಿ? ಎಲ್ಲಿ ನೀನು ಮತ್ತೆ ಅವ್ರಿಬ್ರನ್ನ ದೂರ ಮಾಡ್ಬಿಡ್ತೀಯಾ ಅಂತ ತಾನೇ ಈ ರೀತಿ ಆಡ್ತಾ ಇದ್ಯಾ? ನನಗೆಲ್ಲ ಗೊತ್ತಿದೆ ನೀನ್ ಯಾಕೆ ಈ ರೀತಿ ಮಾಡ್ತಾ ಇದ್ಯಾ. ನಾವ್ ಯಾವಾಗೂ ಕಮ್ಮಿಯಾಗೇ ಇರ್ಬೇಕು, ನಾವು ಮುಂದೆ ಹೊರಿಬಾರ್ದು ಅಂತ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಆ ವಿಚಾರನ ಕೇಳಿಸ್ಕೊಂಡು ಪ್ರಕಾಶ್ ಅವ್ರಿಗೆ ತುಂಬಾ ಬೇಜಾರಾಗಿರುತ್ತೆ. ಏ ಧನಲಕ್ಷ್ಮಿ, ಏನ್ ಮಾತಾಡ್ತಾ ಇದ್ಯಾ? ನೀನ್ ಏನಾದ್ರೂ ಹುಚ್ಚಿಗಿಚ್ಚು ಹಿಡ್ದಿದ್ಯಾ? ಹ್ಞೂ ರೀ ಹಿಡ್ದಿದೆ. ನಿಮಗ್ ಹಾಗೆ ಅಂತ ಇದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನಾ? ಏನ್ ಅನ್ಕೊಂಡಿದೀರಾ ನೀವ್ ನನ್ನ? ಅಲ್ಲ ಕಣೆ, ಇದುವರೆಗೂ ನಮ್ಮ ಅತ್ಗೆ ಆಗ್ಲಿ ನಮ್ಮ ಅಮ್ಮ ಅಪ್ಪನೇ ಆಗ್ಲಿ ಬಂದಿಲ್ಲ, ನೀನೇನೆ ಸೆಂಟ್ರಲ್ ನುಗ್ತಾ ಇದ್ಯಾ ಅಂತ ಬೈತಾ ಇದ್ರು. ಹೋ, ಮತ್ತೆ ನಿಮಗಂದ್ರೆ ನಾನು ಬಿಟ್ಬಿಡಕ್ಕಾಗುತ್ತೆ? ನಿಮಗಂದ್ರೆ ನಾನು ಆ ರೀತಿ ಬಿಟ್ಬಿಡೋದಿಕ್ಕಾಗುತ್ತಾ? ಎಲ್ಲದಕ್ಕೂ ನಾನೇ ಅಲ್ವಾ ರೀ ತಯಾರಿಯಾಗಿರ್ಬೇಕು ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾರೆ. ಸುಭಾಷ್ ಅವ್ರಿಗೆ ಆ ವಿಚಾರ ಕೇಳಿಸ್ಕೊಂಡು ತುಂಬಾ ಬೇಜಾರಾಗಿರುತ್ತೆ. ಆಗ ಅಯ್ಯೋ
ಏನೋ ಟೆನ್ಷನ್ ಅಲ್ಲಿ ಆ ರೀತಿ ಬೈದ್ಬಿಟ್ಟೆ ಅಮ್ಮ. ನೀನೇನು ಬೇಜಾರ್ ಮಾಡ್ಕೊಂಬೇಡ. ಪ್ರಕಾಶ, ಸಾರಿ, ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾ ಇರ್ತಾರೆ ಕೈ ಮುಗ್ದಿ. ಆಗ ಅಣ್ಣ, ನೀನ್ ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ಪ್ರಕಾಶ್ ಅವ್ರು ಹೇಳ್ತಿದ್ರು. ಸಾರಿ ಕಣೋ, ಇನ್ನೊಂದ್ಸತಿ ಆ ರೀತಿ ಮಾತಾಡಲ್ಲ ಅಂತ ಕೈದ್ ಮುಗ್ದಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಅವ್ರ ತಮ್ಮನ್ಗೆ. ಆಗ ನಿನ್ಗೀಗ ಸಮಾಧಾನ ಆಯ್ತಾ? ಅಣ್ಣ ತಮ್ಮರ ಮಧ್ಯ ಬರೀ ನೀನ್ ಬೆಂಕಿ ಹಚ್ಚಿಕ್ಕದೇ ಮಾಡ್ತಾ ಇದ್ಯಾ? ಅಕ್ಕ, ನಾನೇನ್ ಮಾಡ್ದೆ? ಯಾವ್ದು ಸಣ್ಣ ಮಾತುಗಳೇ ನಡೆದಿರ್ಲಿಲ್ಲ. ಇದೊಂದು ಸಣ್ಣ ವಿಚಾರಕ್ಕೆ ನೀನ್ ಇಷ್ಟೆಲ್ಲ ರಾದಂತ ಮಾಡಿದ್ಯಾ ಅಂತ ಅಪರ್ಣ ಅವ್ರು ಹೇಳ್ತಾ ಇರ್ತಾರೆ. ಪ್ರಕಾಶ ಅವರು ಧನಲಕ್ಷ್ಮಿನ ಕರ್ಕೊಂಡು ರೂಮ್ ಒಳಗ್ ಬರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಏನೇ ಅನ್ಕೊಂಡಿದ್ಯಾ ನೀನು? ಯಾಕೆ ಈ ರೀತಿ ಮಧ್ಯ ಮಧ್ಯ ಬಂದು ಮಾತಾಡ್ತಾ ಇದ್ಯಾ? ಮತ್ತೆ ಏನ್ರಿ, ನಿಮ್ ಮುಂದೆ ಆ ರೀತಿ ಮಾತಾಡ್ತಾ ಇದ್ರೆ, ನಿಮಗ್ ಬೈತಾ ಇದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ರೀ. ಇದುವರೆಗೂ ನಾನ್ ಬೇಜಾರಾಗ್ಬೇಕು ಕಣೆ, ನೀನ್ ಯಾಕೆ ಬೇಜಾರಾಗ್ತೀಯಾ ರೀ? ನಾನ್ ನಿಮ್ನ ಕಟ್ಕೊಂಡಿರೋಳು ರೀ. ಎಲ್ಲಾರ ಮುಂದೆ ನಿಮ್ಗೆ ಹೆಸರು ಹೋಗ್ತಿದ್ರೆ ನಾನು ಮೌನವಾಗಿರ್ಬೇಕಾ? ನಾನು ಇದುವರೆಗೂ ನಮ್ಮ ಅಣ್ಣ ಏನೇ ಬೈದ್ರು ಏನೇ ಅಂದ್ರು ತಲೆಗೆ ಹಾಕೊಳ್ತಾ ಇದ್ದಿಲ್ಲ. ನೋಡಿ ಈಗ ಎಷ್ಟು ಆರಾಮಾಗಿದ್ದೀನೋ. ನಾನು ಯಾವಾಗೋ ಹಾಗೆ ಇರ್ತೀನಿ. ನೀನ್ ಯಾವ್ದೇ ಕಾರಣಕ್ಕೂ ನಮ್ಮ ಅಣ್ಣ ತಮ್ಮನ ವಿಚಾರಕ್ಕೆ ಮಾತ್ರ ಬರ್ಬೇಡ. ಅದೇಂಗ್ರಿ ಹೇಳ್ತೀರಾ? ನೀವೆಲ್ಲದಕ್ಕೂ ಅನ್ನಿಸ್ಕೊಳ್ತಾ ಇದ್ರೆ ನಾನು ಸುಮ್ನೆ ಮೌನವಾಗಿ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಅಂತ ನೋಡ್ಕೊಂಡು ನಿಂತ್ಕೋಬೇಕಾ? ನಿನ್ಗೀಗ ಸ್ಯಾಡಿಸಮ್ ಸ್ಟಾರ್ಟ್ ಆಗಿದೆ ಧನಲಕ್ಷ್ಮಿ. ಅವಾಗಾದ್ರೆ ನಮ್ಮವರು ತಮ್ಮವರು ಬಿಡು, ನಮ್ಮವ್ರೆ ಅಲ್ವಾ ಅಂತ ಇದಾರೆ ಅಂತ ಮೌನವಾಗಿದ್ದೆ. ಈಗ ಜನಗಳೆಲ್ಲ ಏನೇನೋ ನಿನ್ಗೆ ತಲೆಯಲ್ಲಿ ತುಂಬ್ತಾ ಇದ್ದಾರೆ, ನಾವು ಬೇರೆ ಅವ್ರು ಬೇರೆ ಅಂತ. ಅದಕ್ಕೆ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ ಅಂತ ಧನಲಕ್ಷ್ಮಿಗೆ ಹೇಳ್ತಾ ಇರ್ತಾರೆ. ನಾನು ಯಾವ್ದೇ ರೀತಿ ಆ ರೀತಿ ಅನ್ಕೊಂಡಿಲ್ಲ ರೀ, ನೀವ್ ಯಾಕ್ರಿ ಇಲ್ದವೆಲ್ಲ ಮಾತಾಡ್ತೀರಾ ಅಂತ ಹೇಳ್ತಿದ್ರು. ಇದೇ ಲಾಸ್ಟ್ ಅಂಡ್ ಕೊನೆ. ಯಾವುದೇ ಕಾರಣಕ್ಕೂ ಅಣ್ಣ ತಮ್ಮನ ವಿಚಾರದಲ್ಲಾಗ್ಲಿ, ಕಲ್ಯಾಣ್ ಮತ್ತೆ ರಾಜ್ ವಿಚಾರದಲ್ಲಾಗ್ಲಿ ಮತ್ತೆ ನೀನು ಮೂಗ್ ತುರ್ಸಾಕ್ ಹೋಗ್ಬೇಡ. ಓದೋ ಸರಿ ಇರಲ್ಲ ಅಂತ ಪ್ರಕಾಶ್ ಅವರು ಧನಲಕ್ಷ್ಮಿಗೆ ವಾರ್ನ್ ಮಾಡಿ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಬಾಳೆ ಎಲೆ ದೊಡ್ಡದಾಕಿ ವೆರೈಟಿ ಊಟನೆಲ್ಲ ಬಡಿಸ್ತಾ ಇರ್ತಾಳೆ. ಆ ಕಡೆಯಿಂದ ಅಳಿಯಂದ್ರೆ ಬನ್ನಿ ಅಂತ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ಇಬ್ರು ಸಹ ಭಾಸ್ಕರ್ನ ಕರ್ಕೊಂಡ್ ಬರ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ಫುಲ್ ಬ್ಯಾಟಿಂಗ್ ಆಡ್ಬಿಡ್ಬೋದು. ಹೇಗಿದ್ರು ಈಗ ಬಾಳೆ ಎಲೆ ಊಟ ಹಾಕ್ತಾರೆ, ಆರಾಮಾಗಿ ತಿನ್ಕೋಬಹುದು. ಹೊಟ್ಟೆ ಬೇರೆ ಹಸಿತಿದೆ ಅಂತ ರಾಜ್ ಅಲ್ಲಿಂದ ಆಸೆ ಪಟ್ಕೊಂಡ್ ಬರ್ತಾನೆ. ಆಗ ಅಲ್ಲಿ ಬಡ್ಸಿರೋ ವೆರೈಟಿ ಎಲ್ಲ ನೋಡಿ ಅವನ್ಗೆ ತುಂಬಾ ಖುಷಿ ಆಗ್ತಾರೆ. ಅಬ್ಬಾ, ಏನ್ ಇಷ್ಟೊಂದು ವೆರೈಟಿ ಇದೆ, ತಿನ್ಕೊಂಡ್ಬಿಡ್ಬೇಕು ಬೇಗ ಅನ್ಕೊಳ್ಳೋಣ ಅಂತ ಬರ್ತಾ ಇರ್ತಾನೆ. ಹಾಗ್ ನೋಡಿದ್ರೆ ಕಾವ್ಯ ಅವ್ರ ಭಾವನ್ನ ಅವ್ರ ಅಪ್ಪ ಅಮ್ಮ ಇಬ್ರು ಸೇರಿ ಬನ್ನಿ ಅಳಿಯಂದ್ರೆ ಕುತ್ಕೊಳ್ಳಿ ಅಂತ ಹೇಳ್ತಾ, ಅತ್ತೆ ನಾನ್ ಈಗ ತಾನೇ ಏನ್ ಹೇಳ್ದೆ? ಅಳಿಯ ಅಲ್ಲ, ನಾನ್ ನಿಮ್ ಅಳಿಯ, ನಿಮ್ ಸೋದ್ರ ಅಳಿಯ ಅಂತ ಎಷ್ಟತಿ ಹೇಳ್ಬೇಕು? ಅಯ್ಯೋ ಏನ್ ಮಾಡೋದು ಅಳಿಯಂದ್ರೆ ಮರ್ತೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಕನಕ ಅವರು. ಸರಿ ಇವಾಗ ಕುತ್ಕೊಳ್ಳಿ ಅಂತ ಹೇಳಿ ಇನ್ನ ಭಾಸ್ಕರ್ಗೆ ವೆರೈಟಿ ಊಟ ಎಲ್ಲ ಬಡ್ಸಿರ್ತಾರೆ. ಏನು ಇಬ್ರು ಇದ್ರಲ್ಲಿ ಶೇರ್ ಮಾಡ್ಕೊಂಡ್ ತಿನ್ಬೇಕಾ? ಯಾರು ಹೇಳಿಲ್ವಲ್ಲ ರೀ ಅಂತ ಕಾವ್ಯ ಹೇಳ್ದ. ಬಾವಾ, ನೀವ್ ಹೇಗಿದ್ರು ಡಯಟ್ ಪ್ಲಾನ್ ಫಾಲೋ ಮಾಡ್ತಾ ಇದ್ದೀರಂತೆ? ಹಾ, ಮಾಡ್ತಾ ಇದ್ದೀನಿ. ಹಾಗಂತ ನಿಮಗೆ ಡಯಟ್ ಪ್ಲಾನ್ ಫುಡ್ಡೇ ತರಿಸಿದೀನಿ ಬಾವಾ, ನಿಮಗೋಸ್ಕರ ಅಂತ. ನೋಡಿ, ನೀವ್ ಈ ಹೂಕೋಸು ಎಲೆಕೋಸು ಅದನ್ನೇ ತಿನ್ಕೊಳ್ಳಿ. ನಮ್ ಬಾವ ಈ ವೆರೈಟಿ ಎಲ್ಲ ಊಟ ಮಾಡ್ತಾರೆ ಅಂತ ಅಪ್ಪು ಹೇಳ್ತಾ ಇರ್ತಾಳೆ. ಆಗ ಕರೆಕ್ಟ್ ಆಗಿ ತರ್ಸಿದ್ಯಾ ಅಪ್ಪು ನೀನು? ನಿಮ್ ಬಾವ ಇದೇನೆ ತಿನ್ನೋದು. ಏನಾದ್ರೂ ಹೇಳಿದ್ರೆ ಆಯಿಲ್ ಜಾಸ್ತಿ ಇದೆ, ನಾನು ಡಯಟ್ ಅಲ್ಲಿ ಇದ್ದೀನಿ, ಅದ್ ತಿನ್ನಲ್ಲ ಇದ್ ತಿನ್ನಲ್ಲ, ಅನ್ನ ಚಪಾತಿ ಏನೂ ಮುಟ್ತಾ ಇದ್ದಿಲ್ಲ. ಹೇಗೋ ನೀನಾದ್ರೂ ಅರ್ಥ ಮಾಡ್ಕೊಂಡು ನಿಮ್ ಬಾವಂಗೆ ಏನ್ ಬೇಕೋ ಅದನ್ನೇ ಪರ್ಫೆಕ್ಟ್ ಆಗಿ ತರ್ಸಿದ್ಯಾ ಅಂತ ಅಪ್ಪುಗೆ ಕಾವ್ಯ ಹೇಳ್ತಾ ಇರ್ತಾಳೆ. ಏನು ಇಷ್ಟು ವೆರೈಟಿ ಎಲ್ಲ ಇಟ್ಕೊಂಡು ನಾನು ಈ ಕಸ ಕಡ್ಡಿನ ತಿನ್ಬೇಕಾ ಅಂತ ತುಂಬಾ ಮನ್ಸಲ್ಲಿ ಬೇಜಾರ್ ಮಾಡ್ಕೋತಾ ಇರ್ತಾನೆ. ಯಾಕ್ ಬಾವಾ, ತಿನ್ನಿ, ಪಕ್ಕದಲ್ಲೇ ಕುತ್ಕೊಂಡು ತಿನ್ನಿ, ಪರವಾಗಿಲ್ಲ ಅಂತ ಭಾಸ್ಕರ್ ಮತ್ತೆ ರಾಜ್ ಇಬ್ರು ಒಟ್ಟಿಗೆ ಕುತ್ಕೊಂಡು ತಿಂತಾ ಇರ್ತಾರೆ. ಏನ್ ಇದನ್ ತಿನ್ಬೇಕಾ? ನೋಡಿದ್ರೆ ಇಷ್ಟು ವೆರೈಟಿ ಇದೆ, ಬಾಯಲ್ಲಿ ನೋಡಿದ್ರೆ ನೀರು ಉರಿತಿದೆ, ಏನಪ್ಪಾ ಮಾಡೋದು? ಯೋಚನೆ ಮಾಡ್ತಾ ಇರ್ತಾನೆ ರಾಜ್. ಆಗ ಯಾಕ್ ಬಾವಾ ಇನ್ನೂ ಮಕ ನೋಡ್ತಾ ಇದ್ದೀರಾ, ತಿನ್ನಿ ಅಂತ ಅಪ್ಪು ಹೇಳ್ತಾ ಇರ್ತಾನೆ. ಆಗ ರಾಜ್,
ಇನ್ನೇನು ಮಾಡಕ್ಕಾಗಲ್ಲ, ವಿಧಿ ಆಟ ಹಿಂಗ್ ಆಡಿಸ್ತಿದೆ ಅಂತ ಇನ್ನ ರಾಜ್ ಸಹ ಊಟ ಮಾಡ್ತಾ ಇರ್ತಾನೆ. ಆಗ ಬಾವಾ ನಿನಿಗೋಸ್ಕರ ಅಂತ ನೋಡು ಇಷ್ಟು ವೆರೈಟಿ ಮಾಡಿದೀನಿ, ನಿನಗೆ ಎಷ್ಟು ಆಸೆ ಆಗುತ್ತೋ ಅಷ್ಟು ತಿನ್ನು, ಯಾವ್ದೇ ರೀತಿ ನೀನು ಸಂಕೋಚ ಪಟ್ಕೋಬೇಡ ಅಂತ ಕಾವ್ಯ ಹೇಳ್ತಾ ಇರ್ತಾರೆ. ಅಯ್ಯೋ ನಾನ್ ನಿನ್ ಅಡ್ಗೆ ಮಾಡೋ ತಿನ್ನಕ್ಕೆ ತಾನೇ ಬಂದಿದ್ದೀನಿ ಮುದ್ದು, ನೀನ್ ಅಡ್ಗೆ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ, ನನಗೆಲ್ಲ ರುಚಿ ರುಚಿಯಾಗಿ ಮಾಡಾಕ್ತೀಯ ಅಂತ ಹೇಳ್ತಾ ಇರ್ತಾರೆ ಭಾಸ್ಕರ್ ಅವ್ರು. ಹೌದೌದು ತಿನ್ನಿ, ಇಷ್ಟೆಲ್ಲ ತಿಂದ್ಬಿಟ್ರೆ ನಿಮ್ ಹೊಟ್ಟೆ ಒಳ್ಳೆ ಕಳ್ಳ ಮಾಡಿ ಕಟ್ಟೆ ತರ ಆಗಿ ಓಡಾಡಕ್ಕೂ ಆಗಲ್ಲ, ಆ ರೀತಿ ಆಗೋಗುತ್ತೆ, ಮಾಡಿ ಊಟ ಮಾಡಿ ಅಂತ ರಾಜ್ ಹೇಳ್ತಾ. ಯಾಕ್ರಿ ಆ ರೀತಿ ಹೇಳ್ತಾ ಇದೀರಾ ನಮ್ ಬಾವಂಗೆ? ಅವ್ರು ತಿಂತಾರೆ ರೀ, ಇಷ್ಟು ವೆರೈಟಿ ಎಲ್ಲ ತಿಂದ್ಬಿಟ್ಟು ಒಂದೇ ಸತಿ ಅಂದ್ರೆ ಅವ್ರಿಗೆ ಜೀರ್ಣನೂ ಆಗೋಗ್ಬೇಕು, ಆ ರೀತಿ ತಿಂತಾರೆ ರೀ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಏನ್ ಇವಳು ಈ ರೀತಿ ನನ್ನ ಬುಕ್ ಮಾಡ್ತಾ ಇದ್ದಾಳೆ, ನಾನು ಅಷ್ಟೆಲ್ಲ ತಿಂತೀನಾ ಅಂತ ಭಾಸ್ಕರ್ ಮನ್ಸಲ್ಲಿ ಅನ್ಕೊಳ್ತಾ ಇನ್ನ. ಅವರಿಬ್ರಿಗೆ ಕಾಂಪಿಟೇಷನ್ ಆಗೋ ರೀತಿ ಇಬ್ರು ಊಟ ಮಾಡ್ತಾ ಇರ್ತಾರೆ. ನೋಡಿದ್ರೆ ರಾಜ್ ಈ ಕಡೆ ತರಕಾರಿ ಎಲ್ಲ ತಿಂತಾ ಇದ್ರೆ, ಈ ಕಡೆ ನೋಡಿದ್ರೆ ಭಾಸ್ಕರ್ ಅಲ್ಲಿ ಕಾವ್ಯ ಬಡ್ಸಿರೋ ವೆರೈಟಿ ಊಟ ಮಾಡ್ತಾ ಇರ್ತಾನೆ. ಅಪ್ಪು ಬಿಡು ಬಾವ, ನೀನೇನು ಯೋಚನೆ ಮಾಡ್ಬೇಡ, ನಿನ್ಗೇನಾದ್ರೂ ಮದ್ವೆ ಮಾಡಿದ್ರೆ ನಿನ್ಗೆ ಇಷ್ಟು ವೆರೈಟಿ ಅಲ್ಲ ಯಾರ್ ಮಾಡ್ಕೊಡ್ತಾರೋ ಅಂತ ಅಪ್ಪು ಬೈ ಮಿಸ್ಟೇಕ್ ಆ ರೀತಿ ಹೇಳ್ತಾಳೆ. ಒಳ್ಳೆ ಟೈಮಿಗೆ ಇದನ್ನ ವಿಚಾರನ ಹೇಳಿದ್ಲಲ್ವಾ ಅಂತ ಮನ್ಸಲ್ಲಿ ಅನ್ಕೊಂಡು ರಾಜ್ ಇವನ್ಗೆ ಇಷ್ಟ ಏಜ್ ಆಗಿದೆ, ಯಾರನ್ನೂ ಹುಡುಗಿನ ಹುಡುಕ್ತಾ ಇಲ್ವಾ ನೀವು ಅಂತ ಹೇಳ್ಬೇಕಾದ್ರೆ, ಏನು ಹುಡುಗಿನ, ನಾನು ಮದ್ವೆನಾ? ಹಾ ಇನ್ನೇನು, ಮತ್ತೆ ನನ್ಕಿಂತ ದೊಡ್ಡ ಜೋನ್ ಆಗ್ಬಿಡ್ತೀಯ ಇನ್ನ ಹೋಗ್ತಾ. ಆಗ ನಿನ್ಗೆ ಹುಡುಗಿ ಎಲ್ಲಿ ಸಿಗ್ತಾಳೆ, ನೀನ್ ಫಾರಿನ್ಗೆ ಯಾವಾಗ ಕರ್ಕೊಂಡು ಹೋಗ್ತೀಯ ಹುಡುಗಿನ ಅಂತ ಹೇಳ್ತಾ ಇರ್ತಾನೆ ರಾಜ್. ಅಯ್ಯೋ ನನೀಗ ಅಲ್ಲ, ನಿನ್ಗೆ ಯಾವ ರೀತಿ ಹುಡುಗಿ ಬೇಕು ಹೇಳು, ನಾನೇ ಹುಡ್ಕೊಡ್ತೀನಿ ಅಂತ ರಾಜ್ ಹೇಳ್ಬೇಕಾದ್ರೆ, ನನಗೆ ಮುದ್ದು ಅಡ್ಗೆ ಮಾಡೋ ರೀತಿ ಇರ್ಬೇಕು, ಅವಳು ಕಿಲಕಿಲ ಅಂತ ನಗ್ತಾ ಇರ್ತಾಳಲ್ಲ ಆ ರೀತಿ ನಗೋ ಅಂತ ಹುಡುಗಿ ಇರ್ಬೇಕು. ಹೋ ನೋಡಿ ನಮ್ ಕಾವ್ಯ ಹೇಗೆ ನಗ್ತಾ ಇರ್ತಾಳೆ, ಆ ರೀತಿ ನನಗೆ ನಗ್ತಾ ನಾಚ್ಕೊಂಡಿರ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಣ್ಣಯ್ಯ ಅಂತ ಹೇಳ್ತಾ ಇರ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ, ಓ ಇವನು ಕಾವ್ಯನ ಮೇಲೆ ಕಣ್ಣಾಗ್ತಿದ್ದಾನೆ ಅಂತ. ಈ ವಿಚಾರ ಯಾಕಾದ್ರೂ ಮಾತಾಡೋನು ಅಂತ ಅವನೇ ಇನ್ನ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾನೆ. ಆಗ ಸರಿ ಬಿಡಿ, ಈಗ ಫಸ್ಟು ನೆಮ್ಮದಿಯಾಗಿ ಊಟ ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ. ಆಗ ಅಪ್ಪು ಇನ್ನು ನಮ್ ಭಾವನ್ಗೆ ಬಂದ್ ಮಾಡ್ಬೇಕು ಅಂತ, ಸ್ವಪ್ನ ಅಕ್ಕ ಏನಾದ್ರೂ ಓಡೋಗಿದ್ದಿರ್ಲಿಲ್ಲ ಅಂದಿದ್ರೆ ನಮ್ ಕಾವ್ಯ ಅಕ್ಕ ನಿನ್ನೆ ಮದ್ವೆ ಆಗಿರೋಳಲ್ವಾ ಭಾವ ಅಂತ ಅಪ್ಪು ಹೇಳಿದಾಗ, ಬಯಸಿದ್ದು ಸಿಗಲ್ಲ, ಬಯಸೇ ಇಲ್ದೇ ಇರೋದು ಸಿಗುತ್ತೆ, ಈಗಿನ ಕಾಲದಲ್ಲಿ ಏನೇನ್ ನಡೀತಿದೆ ಅಂತ ನಿನ್ಗೆ ಗೊತ್ತು ಅಲ್ವಾ ಅಪ್ಪು ಅಂತ ಕಾವ್ಯನು ತುಂಬಾ ಡಿಸಪಾಯಿಂಟ್ ಆಗಿ, ನಾನು ನಮ್ ಭಾವನ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ ಅಂತ ಕಾವ್ಯ ತುಂಬಾ ಬೇಜಾರಾಗೋ ರೀತಿ ಹೇಳ್ತಾ ಇರ್ತಾಳೆ. ಸರಿ ಬಿಡು ಭಾವ, ಈಗ ಅದನ್ನ ಬಿಟ್ಟಾಕು, ಫಸ್ಟ್ ನೆಮ್ಮದಿಯಾಗಿ ಊಟ ಮಾಡು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ಅವ್ಳು ಮಾಡಿರೋ ಸ್ವೀಟ್ ಎಲ್ಲ ತುಂಬಾ ಚಪ್ಪರ್ಸಿ ತಿಂತಾ ಇರ್ತಾನೆ. ಹಾ ಅಮೃತ ಇದ್ದಂಗಿದೆ ಮುದ್ದು, ಎಷ್ಟು ಚೆನ್ನಾಗ್ ಮಾಡಿದ್ಯಾ ನೀನು ಅಂತ ಭಾಸ್ಕರ್ ಅವ್ರು ಹೇಳ್ತಿದ್ರೆ, ಇದು ಸ್ವೀಟ್ ತಂದಿರೋದು ಅಂಗಡಿಯಿಂದ. ಅಂಗಡಿಯಿಂದನ? ಬೇಕು ಅಂತ ರಾಜ್ ಮುಂದೆ ಭಾಸ್ಕರ್ ಕಾವ್ಯನ ಹೊಗಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಕನಕಗೆ ಮತ್ತೆ ಕಾವ್ಯನ್ಗೆ ಆ ವಿಚಾರ ನೋಡಿ ಮನ್ಸೊಳಗೆ ನಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಸುಭಾಷ್ ಅವರು ತುಂಬಾ ಧನಲಕ್ಷ್ಮಿ ಅಂದಿರೋ ಮಾತಿಗೆ ತುಂಬಾ ಯೋಚನೆ ಮಾಡ್ತಾ ಕಣ್ಣಲ್ಲಿ ನೀರ್ ಬಿಡ್ತಾ ಇರ್ತಾರೆ. ಅಯ್ಯೋ ನನ್ನ ತಮ್ಮನ್ಗೆ ಈ ರೀತಿ ಅನ್ಬಾರ್ದಾಗಿತ್ತಲ್ಲ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇದ್ರೆ, ಆಗ ಪ್ರಕಾಶ್ ಅವರು, ಅಣ್ಣ ಏನ್ ಮಾಡ್ತಿದ್ಯಾ ಅಂತ ಬರ್ತಾರೆ. ನೋಡಿದ್ರೆ, ಯಾಕಣ್ಣ ನೀನ್ ಯಾಕೆ ಅಳ್ತಿದ್ಯಾ? ನಾನ್ ಯಾಕೋ ಹಳ್ಳಿ, ನನಗೆ ಮರುವಿದೆ ಅಷ್ಟೇ, ಸೈಟ್ ಏನು ಇಲ್ಲ, ನನಗೆ ಸೈಟ್ ಏನು ಹೋಗಿಲ್ಲ ಅಣ್ಣ, ನೀನ್ ಅಳ್ತಾ ಇರೋದ್ ನನಗೆ ಗೊತ್ತಾಗ್ತಿದೆ, ನೀನೇನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ಯಾ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ಯಾವಾಗಿದ್ರು ನಾನು ನೀನು ಒಂದೇನೆ ಅಲ್ವಾ ಅಂತ ಮತ್ತೆ ಪ್ರಕಾಶ್ ಅವರು ಸುಭಾಷ್ ಅವ್ರನ್ನ ಮಾತಾಡ್ಸಕ್ ಬರ್ತಾರೆ. ಈಗ ಮತ್ತೆ ಧನಲಕ್ಷ್ಮಿ ಸುಭಾಷ್ ಅವ್ರ ಮಧ್ಯ ಮತ್ತೆ ಪ್ರಕಾಶ್ ಅವ್ರ ಮಧ್ಯ ಮತ್ತೆ ಏನಾದ್ರು ಬೆಂಕಿನ ಹಚ್ತಾಳ. ಈ ಕಡೆ ನೋಡಿದ್ರೆ ರಾಜ್ ಅವ್ರ ಅತ್ತೆ ಮನೆಗ್ ಬಂದಿ ಅವನಿಗೆ ಅತಿಥಿ ಸರ್ಕಾರ ಎಲ್ಲ ನಡೀತಾ ಇದೆ. ಅದ್ರ ವಿರುದ್ಧವಾಗಿ ಕಾವ್ಯ, ನಮ್ ಭಾವನೆ ಹೆಚ್ಚು, ನಮ್ ಭಾವನ್ಗೆ ನಾನು ಯಾವಾಗೂ ಪ್ರೀತಿನ ಸಲ್ಲಿಸ್ಬೇಕು ಅಂತ ರಾಜ್ ಮನ್ಸಿಗೆ ಬೇಜಾರಾಗೋ ರೀತಿ ಮಾತಾಡ್ತಿದ್ದಾಳೆ. ಅವ್ರು ಅನ್ಕೊಂಡಂಗೆ ಭಾಸ್ಕರ್ ಮತ್ತೆ ಕಾವ್ಯ ಮದ್ವೆ ಆಗ್ತಾರ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.